ಅತ್ತೆಯ ರಹಸ್ಯ ಕನಸು. ಅತ್ತೆಗೆ ಮನಸ್ಸಿನಲ್ಲಿ ಒಂದು ರಹಸ್ಯ ಆಸೆ ಇತ್ತು. ಇಲ್ಲಾಂದ್ರೆ ಅದನ್ನೊಂದು ರಹಸ್ಯ ಕೆಲಸ ಅಂತನೂ ಅನ್ನಬಹುದು. ಆ ಕೆಲಸನ ಯಾರಿಗೆ ಒಪ್ಪಿಸಬೇಕು, ಯಾರು ಅದನ್ನ ಸರಿಯಾಗಿ ಮಾಡ್ತಾರೆ ಅಂತ ಯೋಚನೆ ಮಾಡಿ ಸುತ್ತಮುತ್ತ ನೋಡಿದಾಗ ಅವರಿಗೆ ಸಿಕ್ಕಿದ್ದೇ ಅಳಿಯ. ಅಳಿಯ ಆ ಕೆಲಸನ ಸರಿಯಾಗಿ ಮಾಡ್ತಾನ? ಏನಾದ್ರೂ ನಡೀತಾವಾ? ಹೋಗಿ ಬಂದ್ಮೇಲೆ ಏನಾದ್ರೂ ಆಗ್ತಾ ಅನ್ನೋದು ಏನೂ ಗೊತ್ತಿಲ್ಲ. ಏನೇ ಆದ್ರೂ ನಾವೀಗ ವಿಕಾಸ್ ಕಳಿಸಿರೋ ಓಲೆಯನ್ನು ಓದಿ ನೋಡೋಣ. ಮೇಡಂ, ನನ್ನ ಹೆಸರು ವಿಕಾಸ್. ಇದು ನನ್ನ ನಿಜವಾದ ಹೆಸರಲ್ಲ. ನನಗೆ 26 ವರ್ಷ ಮುಗಿದಿದೆ. ನನ್ನ ಮದುವೆ ಆಗಿ 1 ವರ್ಷ ಆಯ್ತು. ಜಾತಕದ ದೋಷಗಳಿದ್ದ ಕಾರಣ ಮದುವೆ ಇಷ್ಟು ಬೇಗ ನಡೀತು. ಇಲ್ಲಾಂದ್ರೆ ನನಗೆ 32 ವರ್ಷ ಆದ್ಮೇಲೆನೇ ಮದುವೆ ಅಂತ ಜ್ಯೋತಿಷಿಗಳು ಹೇಳಿದ್ರು. ಅದಕ್ಕೆ ಮನೆಯವರು ಬೇಗನೆ ಮದುವೆ ನಿಶ್ಚಯ ಮಾಡಿದ್ರು. ಆದ್ರೆ ಹುಡುಗಿ ನನಗೆ ತುಂಬಾ ಇಷ್ಟ ಆದ್ಲು. 2 ವರ್ಷದ ಮುಂಚೆ ನನಗೆ ಒಂದು ಕೆಲಸ ಸಿಕ್ಕಿತ್ತು. ವಿಷಯ ಏನಪ್ಪಾ ಅಂದ್ರೆ, ನಾನು ಕೆಲಸ ಮಾಡೋ ಕಂಪನಿಯಲ್ಲೇ ಇದ್ದ ಒಬ್ಬರ ಅಣ್ಣನ ಮಗಳು ನನ್ನ ಹೆಂಡತಿಯಾಗಿ ಬಂದ ಹುಡುಗಿ. ಆ ಯಜಮಾನರೇ ನನ್ನನ್ನು ಮದುವೆಗೆ ಮಾತುಕತೆ ನಡೆಸಿದ್ರು. ಅವರು ನನ್ನ ಹತ್ತಿರ ಹೇಳಿದ್ರು, ಮಗನೇ, ನೀನೇನು ಹೆದರಬೇಡ, ನನ್ನ ತಂಗಿ ಮಗಳಾಗಿದ್ದಕ್ಕೆ ಹೇಳ್ತಿಲ್ಲ. ಹುಡುಗಿ ಮತ್ತು ಹುಡುಗಿಯ ಅಮ್ಮ ಇಬ್ಬರೂ ಚಿನ್ನದ ತರಹ ಇದ್ದಾರೆ. ಅಷ್ಟು ಒಳ್ಳೆಯ ನಡತೆ ಅವರದ್ದು. ಯಾವುದಕ್ಕೂ ಹೆದರಬೇಡ. ತುಂಬಾ ಶಿಸ್ತಿನಿಂದ ಅಮ್ಮ ಮಗಳನ್ನು ಬೆಳೆಸಿದ್ದಾಳೆ. ಇನ್ನು ಆ ಮನೆ ಯಜಮಾನರು ಕೂಡ ತುಂಬಾ ಒಳ್ಳೆಯ ಮನುಷ್ಯ, ಸದಾ ಖುಷಿಯಾಗಿರೋ ಕುಟುಂಬ. ನಿನಗೆ ಅವರಿಂದ ಯಾವುದೇ ತೊಂದರೆ ಬರಲ್ಲ ಅಂತ ಹೇಳಿದ್ರು. ಇದೆಲ್ಲ ಕೇಳಿದ್ಮೇಲೆ ನನಗೂ ನಿರಾಳ ಅನಿಸ್ತು. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಮದುವೆ ಜೀವನ ಅಂದ್ರೆ ದೊಡ್ಡ ತಲೆನೋವು. ಏನೇ ಇರಲಿ, ಬೇಗನೆ ನಮ್ಮ ಮದುವೆ ಮುಗೀತು. ಎಲ್ಲವೂ ಅಂದುಕೊಂಡಂತೆ ಹೊಂದಿಕೆಯಾಯ್ತು. ಮಾವ, ಅತ್ತೆ, ನನ್ನ ಹೆಂಡತಿ ಎಲ್ಲರೂ ತುಂಬಾ ಪ್ರೀತಿ ಮಾಡೋರು. ನನ್ನ ಸ್ವಂತ ಮನೆಗಿಂತ ಹೆಚ್ಚಾಗಿ ಅತ್ತೆ ಮನೆಯಲ್ಲೇ ನನಗೆ ನೆಮ್ಮದಿ ಅನಿಸ್ತಾ ಇತ್ತು. ಅತ್ತೆ ಎಲ್ಲವನ್ನೂ ಮುಕ್ತವಾಗಿ ಮಾತನಾಡುವ ಸ್ವಭಾವದವರು. ನಮ್ಮ ಎದುರಿಗೆ ಜಗತ್ತಿನ ವಿಷಯಗಳು, ಸಂಸಾರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾ ಇದ್ರು. ಇನ್ನು ಅತ್ತೆ ಮತ್ತು ಮಾವನ ಸಂಸಾರದಲ್ಲಿ ಆರಂಭದ ದಿನಗಳಲ್ಲಿ ಆದ ತಪ್ಪುಗಳನ್ನೆಲ್ಲ ಅತ್ತೆ ನಾವು ಕೂತಾಗ ತಾವಾಗಿಯೇ ಹೇಳ್ತಾ ಇದ್ರು. ನಾವು ಮದುವೆಯಾದಾಗ ಹೀಗಿತ್ತು, ಅವತ್ತು ಆ ತಪ್ಪು ನಡೆಯಿತು, ಅದೇ ತರಹ ನಿಮಗೂ ಆಗಬಾರದು. ನೀವು ಜೀವನವನ್ನು ಚೆನ್ನಾಗಿ ಅನುಭವಿಸಬೇಕು. ಮೊದಲ 1 ವರ್ಷ ನಮ್ಮನ್ನು ಎಲ್ಲೂ ಜೊತೆಗೆ ಕರಿಬೇಡಿ, ನೀವಿಬ್ಬರೇ ಹೋಗಿ ಬನ್ನಿ. ಇನ್ನು ಈಗಲೇ ಮಕ್ಕಳು ಬೇಡ ಅನ್ಕೊಳ್ಳೋದು ಒಳ್ಳೆಯದು. ಸಂಸಾರ ಒಂದು ಹಳಿಗೆ ಬರಲು 2 ವರ್ಷ ಬೇಕು. ಆದ್ರೆ ಈ ಮನುಷ್ಯ ಕೇಳಲಿಲ್ಲ. ಬೇಗನೆ ಮಕ್ಕಳಾದ್ರು ಅಂತ ಅತ್ತೆ ನೇರವಾಗಿ ಹೇಳ್ತಾ ಇದ್ರು. ನನ್ನ ಮನೆಯಲ್ಲಿ ಇಂಥದ್ದನ್ನೆಲ್ಲ ಮುಕ್ತವಾಗಿ ಮಾತಾಡಲ್ಲ. ಸಾಮಾನ್ಯ ವಿಷಯಗಳನ್ನಷ್ಟೇ ಮಾತಾಡ್ತಾರೆ. ಅದಕ್ಕೆ ನನಗೆ ಮೊದಲಿಗೆ ಸ್ವಲ್ಪ ಆಶ್ಚರ್ಯ ಅನಿಸ್ತು. ಆದ್ರೆ ಬೇಗನೆ ನಾನು ಅವರ ಜೊತೆ ಹೊಂದಿಕೊಂಡೆ. ಆಮೇಲೆ ನನ್ನ ಮನೆಗೆ ಅತ್ತೆ ಪದೇ ಪದೇ ಬರ್ತಾ ಇದ್ರು. ನನ್ನ ಅಮ್ಮ ಮತ್ತು ಅಪ್ಪನ ಜೊತೆ ತುಂಬಾ ಸ್ನೇಹ ಬೆಳೆಸಿದ್ರು. ಮಾವ್ ಅಷ್ಟಾಗಿ ಬರಲ್ಲ, ಆದ್ರೆ ಅತ್ತೆ ಬರ್ತಾರೆ. ಅವರು ಎಲ್ಲದಕ್ಕೂ ಸೈ, ಯಾವುದೇ ಗಾಡಿಯನ್ನಾದ್ರೂ ಓಡಿಸ್ತಾರೆ. ನನ್ನ ಹತ್ತಿರ ಹೇಳ್ತಾ ಇದ್ರು, ರೈಲು ಮತ್ತು ವಿಮಾನ ಮಾತ್ರ ನಂಗೆ ಓಡಿಸೋಕೆ ಬಾಕಿ ಇರೋದು, ಮಗನೇ, ಉಳಿದಿದ್ದನ್ನೆಲ್ಲ ನಾನು ಓಡಿಸ್ತೀನಿ. ನನಗೆ ಗಾಡಿಗಳೆಲ್ಲ ಅಂದ್ರೆ ಭಾರಿ ಹುಚ್ಚು ಅಂತ. ಕೆಲವು ಸಲ ನನ್ನನ್ನು ಬೈಕ್ ಹಿಂದೆ ಕೂರಿಸಿಕೊಂಡು, ನಿನ್ನನ್ನು ಕೂರಿಸಿಕೊಂಡು ಒಂದು ಸುತ್ತು ಹಾಕ್ತೀನಿ ಬಾ ಅಂತಿದ್ರು. ಇಲ್ಲಾಂದ್ರೆ ನನ್ನ ಹಿಂದೆ ಕೂತ್ಕೋ ಅಂತ ಬುಲೆಟ್ ಗಾಡಿ ಓಡಿಸ್ತಾ ಇದ್ರು. ಹೀಗೆ ಎಲ್ಲದರಲ್ಲೂ ಸಾಹಸ ಮಾಡೋ ಹೆಣ್ಣುಮಗಳು ಅವರು. ಅವರನ್ನು ಬಣ್ಣಿಸಲು ನನ್ನ ಹತ್ತಿರ ಮಾತುಗಳೇ ಇಲ್ಲ. ನನ್ನ ಹೆಂಡತಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಅತ್ತೆ ಬೆಳೆಸಿದ ಮಗಳು ಅಂತ ಹೇಳೋಕಾಗಲ್ಲ. ಅವಳು ತುಂಬಾ ಶಾಂತ ಸ್ವಭಾವದವಳು. ಆದ್ರೆ ಅವಳಿಗೆ ಅಮ್ಮನೇ ಮಾದರಿ. ಅದಕ್ಕೆ ಅಮ್ಮ ಮಾಡೋ ಯಾವುದೇ ಕೆಲಸ ಅವಳಿಗೆ ಇಷ್ಟ. ಅಮ್ಮನನ್ನು ಪ್ರೋತ್ಸಾಹ ಮಾಡ್ತಾ ಇರ್ತಾಳೆ. ತನಗೆ ಧೈರ್ಯ ಇಲ್ಲದಿದ್ದಕ್ಕೆ ನನ್ನ ಹತ್ತಿರ ಹೇಳ್ತಾ ಇದ್ಲು, ಅಮ್ಮನ ವಿಷಯದಲ್ಲಿ ಜೋಪಾನವಾಗಿರಿ, ಅಮ್ಮ ಯೋಚನೆ ಮಾಡದೆ ಏನೇನೋ ಮಾಡ್ತಾರೆ, ನಿಮಗಂತೂ ಅಷ್ಟೊಂದು ಧೈರ್ಯ ಇಲ್ಲ ಅಂತ ನನಗೆ ಮೊದಲೇ ಗೊತ್ತು. ಅಮ್ಮನ ಜೊತೆ ಸೇರಿ ತೊಂದರೆ ಮಾಡ್ಕೋಬೇಡಿ ಅಂತ ಹೆಂಡತಿ ಹೇಳಿದ್ಲು. ಒಟ್ಟಿನಲ್ಲಿ ನನ್ನ ಸ್ವಭಾವ ಅವಳಿಗೆ ಮೊದಲೇ ಗೊತ್ತಾಗಿ ಹೋಗಿತ್ತು. ಒಂದು ದಿನ ಮಾತನಾಡುವಾಗ ಅತ್ತೆ ನನ್ನ ಹತ್ತಿರ ಅಂದ್ರು, ಮಗನೇ, ನಿನಗೊಂದು ವಿಷಯ ಗೊತ್ತಾ? ಇವಳು ಕಾಲೇಜಿನಲ್ಲಿ ಓದುವಾಗ ಆ ಕಾಲೇಜಿನಲ್ಲಿ ಒಬ್ಬ ತುಂಬಾ ಚಂದದ ಹುಡುಗನಿದ್ದ. ಎಲ್ಲಾ ಹುಡುಗಿಯರಿಗೂ ಅವನ ಕಂಡ್ರೆ ಇಷ್ಟ. ಇವಳು ಕೂಡ ಅವನನ್ನು ಪ್ರೀತಿ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ಇದರಲ್ಲಿರೋ ಅತಿ ದೊಡ್ಡ ರಹಸ್ಯ ಏನಂತ ಗೊತ್ತಾ ಅಂತ ಕೇಳಿದ್ರು. ಇಲ್ಲ ಅತ್ತೆ, ನನಗೇನು ಗೊತ್ತು, ಏನದು ಅಂದೆ. ಆಗ ಅತ್ತೆ, ಆ ಆಶ್ಚರ್ಯದ ರಹಸ್ಯ ಏನಂದ್ರೆ, ಆ ಹುಡುಗ ಇವಳನ್ನು ನೋಡಿಯೇ ಇರಲಿಲ್ಲ. ಇವಳು ಅವನನ್ನು ಪ್ರೀತಿಸಿದ್ದು ಅವನಿಗೆ ಗೊತ್ತೇ ಇರಲಿಲ್ಲ ಅಂದ್ರು.
ಅದನ್ನು ಕೇಳಿ ನನ್ನ ಹೆಂಡತಿ ತಲೆ ತಗ್ಗಿಸಿ ಕೂತ್ಕೊಂಡ್ಲು. ಅಮ್ಮ, ಯಾಕೆ ಇದೆಲ್ಲ ಇವರ ಹತ್ತಿರ ಹೇಳ್ತೀಯಾ? ಇನ್ಮೇಲೆ ಇವರು ನನ್ನನ್ನು ಸಂಶಯ ಪಡ್ತಾರೆ ಅಂದ್ಲು. ಆಗ ಅತ್ತೆ ಅಂದ್ರು, ಮಗನೇ, ನೀನೇನು ಸಂಶಯ ಪಡಬೇಡ, ಆ ಹುಡುಗ ಯಾರು ಅಂತ ನಿನಗೆ ತೋರಿಸ್ತೀನಿ ಅಂತ ಒಂದು ಚಿತ್ರ ತೋರಿಸಿದ್ರು. ನೋಡಿದ್ರೆ ಅವನು ಈಗಿನ ಪ್ರಸಿದ್ಧ ಧಾರಾವಾಹಿ ನಟ. ಈಗ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಬಣ್ಣದ ಲೋಕದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದ. ದೂರದರ್ಶನದಲ್ಲಿ ಅವನನ್ನು ನೋಡಿ ಹುಡುಗಿಯರೆಲ್ಲ ಅವನ ಹಿಂದೆ ಬಿದ್ದಿದ್ರು. ಈಗ 2 ವಾಹಿನಿಗಳಲ್ಲಿ ದೊಡ್ಡ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದಾನೆ. ಆಗ ನಾನು ಅಂದೆ, ಪರವಾಗಿಲ್ಲ ಬಿಡಿ, ಅವನು ಅವನ ಕೆಲಸ ನೋಡ್ಕೊಂಡು ಹೋದ. ಇವಳ ತರಹ ನೂರಾರು ಹುಡುಗಿಯರು ಅವನನ್ನು ಇಷ್ಟಪಟ್ಟಿರಬಹುದು. ಅಷ್ಟರಲ್ಲಿ ಹೆಂಡತಿ ಅಂದ್ಲು, ಹೌದು, ನನಗೆ ಅವನ ಚಂದದ ರೂಪ ತುಂಬಾ ಇಷ್ಟ ಆಯಿತು. ಈಗಲೂ ನಿನಗೆ ಅವನ ಮೇಲೆ ಪ್ರೀತಿ ಇದೆಯಾ ಅಂತ ಅತ್ತೆ ಕೇಳಿದ್ರು. ಅದಕ್ಕೆ ನನ್ನ ಹೆಂಡತಿ ಅಂದ್ಲು, ಅಯ್ಯೋ, ಈಗ ಅಂಥದ್ದೇನೂ ಇಲ್ಲ. ಅವತ್ತು ಅವನ ರೂಪ ನೋಡಿ ಹಾಗನಿಸಿತ್ತು ಅಷ್ಟೇ. ನನ್ನ ಗಂಡನೇ ಇಷ್ಟು ಚಂದ ಇರುವಾಗ ನಾನ್ಯಾಕೆ ಬೇರೆಯವರನ್ನು ನೆನಪಿಸಿಕೊಳ್ಳಲಿ? ನಿನ್ನ ಕತೆ ಏನಮ್ಮ? ನೀನಲ್ವ ಅವತ್ತು ಪ್ರೀತಿ ಮಾಡಿ ಅತ್ತ ಇತ್ತ ಅಡ್ಡಾಡಿದ್ದು ಅಂದ್ಲು. ಅವಳು ಅಂದ್ಲು, ಮಾವನ ಎದುರಿಗೆ ಅಲ್ವಾ ಅಮ್ಮ ಈ ಕತೆಗಳನ್ನೆಲ್ಲ ಹೇಳಿದ್ದು. ಹಳೆ ಪ್ರೀತಿಯ ಕತೆಯನ್ನೆಲ್ಲ ಮಾವನಿಗೂ ಗೊತ್ತು. ಮಾವ ಕೂಡ ಪ್ರೀತಿಸಿದ್ರಂತೆ. ಇರಲಿ, ನೀವು ಯಾರನ್ನೂ ಪ್ರೀತಿಸಿರಲಿಲ್ಲವೇ ಅಂತ ನನ್ನ ಹೆಂಡತಿ ನನ್ನನ್ನು ಕೇಳಿದ್ಲು. ಅಯ್ಯೋ, ನಾನೇನು ಯಾರನ್ನೂ ಪ್ರೀತಿಸಿಲ್ಲ. ಪ್ರೀತಿಸೋಕೆ ಪ್ರಯತ್ನ ಮಾಡಿದೆ. ಆದ್ರೆ ಆ ಹುಡುಗಿಯರಿಗೆ ಅದು ಗೊತ್ತಿತ್ತೋ ಇಲ್ವೋ ದೇವರಿಗೆ ಗೊತ್ತು ಅಂದೆ. ಆಗ ಅತ್ತೆ ಜೋರಾಗಿ ನಕ್ಕರು. ಅದು ಒಳ್ಳೆಯದು, ಅಂಥ ಪ್ರೀತಿಯೇ ತುಂಬಾ ಒಳ್ಳೆಯದು. ಸುಮ್ಮನೆ ಇಬ್ಬರು ಪ್ರೀತಿಸಿ ಆಮೇಲೆ ಸಿಗದೇ ಇದ್ರೆ ಎಷ್ಟು ಬೇಜಾರಾಗುತ್ತೆ. ಇದಾದ್ರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ, ನಾನು ಸುಮ್ಮನೆ ಆಸೆಪಟ್ಟೆ ಅಷ್ಟೇ. ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಜಾಸ್ತಿ ನೋವಾಗಲ್ಲ. ವಿಷಯ ತಿಳಿಯದೆ ಪ್ರೀತಿಸಿ ಅಡ್ಡಾಡಿದ್ರೆ ಆಮೇಲೆ ಕಷ್ಟ ಮಗನೇ ಅಂದ್ರು. ಏನೇ ಆದ್ರೂ ಅತ್ತೆ ಈಗ ಒಳ್ಳೆಯ ಜೀವನದಲ್ಲಿದ್ದೀರಲ್ಲ ಅಂತ ನಾನು ಸಮಾಧಾನ ಮಾಡಿದೆ. ಆಮೇಲೆ ಒಂದು ದಿನ ಅತ್ತೆಯ ತಂಗಿಗೆ ಒಂದು ಶಸ್ತ್ರಚಿಕಿತ್ಸೆ ಆಗಬೇಕಿತ್ತಲ್ಲ, ಅದಕ್ಕೆ ಆಸ್ಪತ್ರೆಗೆ ಸೇರಿಸಿದ್ರು. ಅದು ಸ್ವಲ್ಪ ದೂರ ಇತ್ತು, ಕಾರಿನಲ್ಲಿ 2 ಗಂಟೆಯ ಹಾದಿ. ನಾನು ಮತ್ತು ಅತ್ತೆ ಇಬ್ಬರೇ ಕಾರಿನಲ್ಲಿ ಹೊರಟ್ವಿ. ಅಂದು ಮಾವನಿಗೆ ಬರಲು ಸಮಯ ಇರಲಿಲ್ಲ. ನನ್ನ ಹೆಂಡತಿಗೂ ದೈಹಿಕವಾಗಿ ಸ್ವಲ್ಪ ಸುಸ್ತಾಗಿದ್ದರಿಂದ ಬರಲು ಕಷ್ಟ ಇತ್ತು. ಅದಕ್ಕೆ ನಾವಿಬ್ಬರೇ ಹೋದ್ವಿ. ಶಸ್ತ್ರಚಿಕಿತ್ಸೆಗೆ ಮುಂಚೆ ಅವಳನ್ನು ಒಮ್ಮೆ ನೋಡೋಣ ಅಂತ ಹೋಗೋ ದಾರಿಯಲ್ಲಿ ತಂಗಿಗೆ ಒಂದೆರಡು ವಸ್ತುಗಳನ್ನು ಕೊಳ್ಳಲು ನಾವೊಂದು ದೊಡ್ಡ ಅಂಗಡಿಗೆ, ಸೂಪರ್ ಮಾರ್ಕೆಟ್ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಒಬ್ಬ ಮನುಷ್ಯ ಅತ್ತೆಗೆ ವಂದನೆ ಹೇಳಿದ. ಆಗ ಅತ್ತೆಯ ಮುಖದಲ್ಲಿ ಭಾರಿ ಖುಷಿ. ಅಯ್ಯೋ, ಎಷ್ಟು ದಿನಗಳಾದವು ನೋಡಿ, ಎಲ್ಲಿದ್ದೀರಾ, ಏನಿದು ನಾನು ನೋಡ್ತಿರೋದು ನಿಜಾನಾ ಅಂತ ಅತ್ತೆ ಮಾತಾಡೋಕೆ ಶುರು ಮಾಡಿದ್ರು. ಅವನು ಕೂಡ ತುಂಬಾ ಆಶ್ಚರ್ಯದಿಂದ ಇಬ್ಬರೂ ಕೈಕೈ ಹಿಡಿದುಕೊಂಡು ಜಗತ್ತನ್ನೇ ಮರೆತು ಮಾತಾಡ್ತಾ ಇದ್ರು. ನನಗೆ ಆವಾಗ್ಲೇ ಅರ್ಥ ಆಯ್ತು, ಇವನೇ ಅತ್ತೆಯ ಹಳೆ ಪ್ರೇಮಿ ಅಂತ. ನಾನು ಜೊತೆಗೆ ಬಂದಾಗಲೇ ಇವನು ಪ್ರತ್ಯಕ್ಷ ಆಗೋಕೆ ಏನು ಕಾರಣ? ಚೆನ್ನಾಗಿದೆ. ನಾನು ಕೇಳೋಕೂ ಮುಂಚೆಯೇ ಅತ್ತೆ ನನ್ನ ಹತ್ತಿರ ಅಂದ್ರು, ಮಗನೇ, ಇವನು ಗೊತ್ತಲ್ಲ, ನನ್ನ ಹಳೆ ಕತೆಯ ನಾಯಕ ಅಂತ ನನ್ನನ್ನು ಪರಿಚಯಿಸಿದ್ರು. ನಾನು ಅವನು ಒಬ್ಬರನ್ನೊಬ್ಬರು ನೋಡಿ ಮುಸಿಮುಸಿ ನಕ್ಕಿ ಸುಮ್ಮನಾದ್ವಿ. ಆದ್ರೆ ಅತ್ತೆಯ ಮುಖದಲ್ಲಿ ಯಾವುದೇ ಮುಜುಗರ ಇರಲಿಲ್ಲ. ನಿಮ್ಮ ಸಂಖ್ಯೆ ನಂಬರ್ ಕೊಡಿ, ನಾನು ಕರೆಯುತ್ತೇನೆ ಅಂತ ನಂಬರ್ ಇಸ್ಕೊಂಡ್ರು. ಈಗ ನಾವು ತಂಗಿಯನ್ನು ನೋಡಲು ಅವಸರವಾಗಿ ಹೋಗ್ತಾ ಇದ್ದೀವಿ, ಆಮೇಲೆ ಕರೀತೀನಿ ಅಂತ ಅತ್ತೆ ತುಂಬಾ ಖುಷಿಯಿಂದ ನನ್ನ ಜೊತೆ ಬಂದ್ರು. ಆಮೇಲೆ ದಾರಿಯುದ್ದಕ್ಕೂ ಅವನ ಬಗ್ಗೆನೇ ಹೊಗಳಿ ಮಾತಾಡ್ತಾ ಇದ್ರು. ನಾವು ಓದುವ ಸಮಯದಲ್ಲಿ ನಾವಿಬ್ಬರೂ ಒಂದು ಮರದ ಕೆಳಗೆ ಕೂತು ಎಷ್ಟೋ ಹೊತ್ತು ಮಾತಾಡ್ತಾ ಇದ್ವಿ. ಈಗಲೂ ಆ ಮರ ಅಲ್ಲೇ ಇದೆ. ನಾನು ಆ ಕಾಲೇಜಿನ ದಾರಿಯಲ್ಲಿ ಹೋಗುವಾಗಲೆಲ್ಲ ಅದನ್ನೇ ನೋಡ್ತಾ ಇರ್ತೀನಿ ಅಂದ್ರು. ಇನ್ಮೇಲೆ ನೀವ್ಯಾಕೆ ಮರ ನೋಡ್ತೀರಾ ಅತ್ತೆ, ಅವನೇ ನೇರವಾಗಿ ಸಿಕ್ಕಿಬಿಟ್ಟನಲ್ಲ ಅಂತ ನಾನು ಹೇಳಿದ್ದಕ್ಕೆ ಅತ್ತೆ ನನ್ನ ಕೈ ಹಿಡಿದುಕೊಂಡು, ಮಗನೇ, ನನಗೆ ಆಶ್ಚರ್ಯ ಅನಿಸ್ತಿದೆ, ಇದೆಲ್ಲ ನಿನ್ನ ಅದೃಷ್ಟದಿಂದಲೇ ಆಗಿದ್ದು ಅಂದ್ರು. ಅದು ಚೆನ್ನಾಗಿದೆ. ನನ್ನ ಅದೃಷ್ಟದಿಂದ ನೀವು ನಿಮ್ಮ ಹಳೆ ಪ್ರೇಮಿಯನ್ನು ನೋಡಿದ್ರಿ, ಹಾಗಾದ್ರೆ ನನ್ನ ಅದೃಷ್ಟದಿಂದ ಇನ್ಮೇಲೆ ನನ್ನ ಹಳೆ ಗೆಳತಿಯರನ್ನು ನೋಡೋಕೆ ಆಗುತ್ತಾ? ಇಲ್ಲಾಂದ್ರೆ ನಿಮ್ಮ ಅದೃಷ್ಟದಿಂದ ಯಾರಾದರೂ ಗೆಳತಿ ನನ್ನ ಮುಂದೆ ಬರ್ತಾಳಾ ಅಂದೆ. ಆಗ ಅತ್ತೆ, ಅಂದರೆ ನಿನಗೂ ತುಂಬಾ ಜನ ಗೆಳತಿಯರಿದ್ದರಾ ಮಗನೇ? ನನ್ನ ಮಗಳಿಗೆ ವಂಚನೆ ಮಾಡ್ತೀಯಾ ಅಂದ್ರು. ಅಯ್ಯೋ ಇಲ್ಲ ಅತ್ತೆ, ನನಗೆ ಕೆಲವರ ಮೇಲೆ ಇಷ್ಟ ಇತ್ತು ಅಷ್ಟೇ ಅಂದೆ. ಇನ್ಮೇಲೆ ನಿನಗೆ ಇಷ್ಟವಾದ ಯಾವುದೇ ಗೆಳತಿ ಎದುರಾದರೂ ನೀನು ಮದುವೆ ಜೀವನದಲ್ಲಿ ತೊಂದರೆ ಮಾಡ್ಕೋಬಾರದು. ಸ್ವಂತ ಹೆಂಡತಿಯನ್ನೂ ಗಂಡನನ್ನೂ ಯಾರೂ ಬಿಟ್ಟು ಹೋಗಬಾರದು. ಆದ್ರೆ ಅವರಿಗೆ ತಿಳಿಯದ ಹಾಗೆ ಕೆಲವೊಮ್ಮೆ ಹೋಗಿ ನೋಡುವುದರಲ್ಲಿ ತಪ್ಪೇನೂ ಇಲ್ಲ, ಯಾಕಂದ್ರೆ ಮೊದಲ ಪ್ರೀತಿಯ ಸಿಹಿಯನ್ನು ಮರೆಯಲು ಸಾಧ್ಯವೇ ಅಂತ ಕೇಳಿದ್ರು.
ನಾನು ಅಂದೆ, ಅತ್ತೆ ನನಗೆ ಅಂಥ ಯಾವುದೇ ಸಿಹಿ ಸಿಕ್ಕಿಲ್ಲ. ನನಗೆ ಅಷ್ಟೊಂದು ಆಳವಾದ ಸಂಬಂಧಗಳೇ ಇರಲಿಲ್ಲ. ಇಬ್ಬರೂ ಒಪ್ಪಿ ಪ್ರೀತಿಸುವವರಿಗೆ ಮಾತ್ರ ಅಂಥ ಆಳವಾದ ಸ್ನೇಹ ಅಥವಾ ಅವಕಾಶಗಳು ಸಿಗೋದು ಅಂದೆ. ಆಗ ಅತ್ತೆ ನನ್ನ ಹತ್ತಿರ ಅಂದ್ರು, ಮಗನೇ ಮಂಜು, ಮನೋಜ್ ಮತ್ತು ನಾನು ತುಂಬಾ ಆಳವಾದ ಸ್ನೇಹದಲ್ಲಿದ್ವಿ. ಅವನಿಗೆ ಆ ಸಮಯದಲ್ಲಿ ಇಂಥ ವಿಷಯಗಳಲ್ಲೆಲ್ಲ ತುಂಬಾ ಆಸೆ ಇತ್ತು. ನನ್ನ ಹತ್ತಿರ ಎಷ್ಟೋ ಸಲ ಹೇಳ್ತಾ ಇದ್ದ, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ಬಾ ಅಂತ. ಅವನ ಮನೆ ಕಾಲೇಜಿನ ಹತ್ತಿರದಲ್ಲೇ ಇತ್ತು, ನಡೆದುಕೊಂಡು ಹೋಗೋ ದೂರ. ಅವನ ಅಪ್ಪ ಅಮ್ಮ ಇಬ್ಬರೂ ಕೆಲಸಕ್ಕೆ ಹೋಗೋರು, ತುಂಬಾ ಸಮಯ ಮತ್ತು ಅನುಕೂಲ ಇತ್ತು. ಆದ್ರೆ ಆವಾಗ ನಾನು ಹಠ ಹಿಡಿದೆ, ನಾನು ಬರಲ್ಲ, ನನಗೆ ಹೆದರಿಕೆ, ನೀನು ಕೈಕೊಡ್ತೀಯಾ ಅಂತೆಲ್ಲ ಹೇಳ್ತಾ ಇದ್ದೆ. ಓಹೋ, ಅದು ಚೆನ್ನಾಗಿದೆ, ಪ್ರೀತಿಸುವವನು ಕೈಕೊಡ್ತಾನೆ ಅಂತ ನೀವು ಮೊದಲೇ ಅನ್ಕೊಂಡಿದ್ರಾ ಅಂದೆ. ಅದಲ್ಲ ಮಗನೇ, ಆ ಕಾಲ ಹಾಗಿತ್ತು, ಮನೆಯಲ್ಲಿ ತುಂಬಾ ಕಟ್ಟುನಿಟ್ಟು. ಇನ್ನು ಇವತ್ತಿನ ಕಾಲವಾದ್ರೂ ಹೆಣ್ಣುಮಕ್ಕಳು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕಲ್ವಾ. ಅದಕ್ಕೆ ನನಗೆ ಹೆದರಿಕೆ ಇತ್ತು, ಯಾವುದೇ ಅವಕಾಶವನ್ನು ನಾನು ಬಳಸಿಕೊಳ್ಳಲಿಲ್ಲ. ಆಮೇಲೆ ಮದುವೆಯಾದ ಮೇಲೆಯೇ ನನಗೆ ತುಂಬಾ ಬೇಜಾರಾಗಿದ್ದು. ಯಾಕೆ ಅತ್ತೆ ಹಾಗನಿಸ್ತು ಅಂತ ಕೇಳಿದ್ದಕ್ಕೆ, ಏನೇ ಆದ್ರೂ ನಾನು ನಿನ್ನ ಹತ್ತಿರ ಮುಕ್ತವಾಗಿ ಹೇಳ್ತೀನಿ ಕೇಳು. ನಮಗೆ ಗಂಡನನ್ನು ಇಷ್ಟ ಇರುತ್ತೆ, ಗಂಡನ ಜೊತೆ ನಾವು ತುಂಬಾ ವರ್ಷ ಬದುಕಿದ್ದೀವಿ. ಆದ್ರೂ ಸಿಗದೆ ಹೋದ ಯಾವುದೋ ಹಣ್ಣು, ಸವಿಯದ ಯಾವುದೋ ಸಿಹಿ ಬೇಕು ಅಂತ ನನಗೆ ತುಂಬಾ ಸಲ ಅನಿಸಿದೆ. ನಾನು ಯಾವಾಗಲೂ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದೆ, ನನ್ನ ಗಂಡನಿಗಿಂತ 100 ಪಟ್ಟು ಹೆಚ್ಚು ಪ್ರೀತಿ ಕೊಡಲು ನನ್ನ ಹಳೆ ಪ್ರೇಮಿಗೆ ಸಾಧ್ಯವಿತ್ತೇನೋ ಅಂತ. ಇಲ್ಲಾಂದ್ರೆ ನಾನೇನೂ ಅನುಭವಿಸಿಯೇ ಇಲ್ಲವಲ್ಲ. ಅವನು ಮನೆಗೆ ಬಾ ಅಂತ ಕರೆದಾಗ ಒಂದು ಕ್ಷಣವಾದ್ರೂ ನಾನು ಒಪ್ಪಿದ್ದಿದ್ರೆ ಆ ನೆನಪನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಹುದಿತ್ತು. ಅದು ಈಗಲೂ ನನಗೆ ಮರೆಯಲಾಗದ ಒಂದು ನೋವು. ಅದಕ್ಕೆ ಹೇಳ್ತೀನಿ ಮಗನೇ, ನನಗೆ ಸಂಸಾರದಲ್ಲಿ ತೃಪ್ತಿ ಅನ್ನೋದು ಹುಡುಕಬೇಕಾಗಿ ಬಂದಿದೆ. ನಾನೇ ಮನಸ್ಸಿಗೆ ಅನ್ಕೊಳ್ತೀನಿ ನನಗೆ ತೃಪ್ತಿ ಸಿಕ್ಕಿದೆ ಅಂತ. ಆದ್ರೆ ನಾನು ಅಂಥದ್ದನ್ನು ಅನುಭವಿಸಿಯೇ ಇಲ್ಲ ಅಂತ ಹೇಳಬಹುದು. ಪ್ರೀತಿ ತೋರಿಸಿದ್ರೆ ಮನಸ್ಸಿಗೆ ಅನಿಸಬೇಕಲ್ವಾ, ಆಗಲ್ವಾ ಶರೀರದಲ್ಲೂ ಬದಲಾವಣೆಯಾಗೋದು. ಅಂಥದ್ದೊಂದು ಮದುವೆ ಜೀವನ ಇದು. ಹಾಗಾದ್ರೆ ಅತ್ತೆ, ನೀವು ಹೇಳ್ತಿರೋದು ನೋಡಿದ್ರೆ ಮಾವನ ಜೊತೆಗಿನ ಪ್ರೀತಿ ಇಷ್ಟು ವರ್ಷವಾದ್ರೂ ಸರಿಯಾಗಿಲ್ಲ ಅಂತನಾ ಅಂದೆ. ಹಾಗೆ ಹೇಳೋಕ್ಕಾಗಲ್ಲ ಮಗನೇ, ಆದ್ರೆ ಏನೋ ಒಂದು ಕೊರತೆ ಇದೆ. ನೀನು ನಿನ್ನ ಹೆಂಡತಿಯನ್ನು ಯಾವಾಗಲೂ ಕೇಳಬೇಕು, ನಿನಗೆ ಎಲ್ಲವೂ ಸರಿಯಾಗಿದೆ ಅಂತ. ಆದ್ರೆ ನನ್ನ ಗಂಡ ಒಂದು ಸಲವೂ ನನ್ನ ಹತ್ತಿರ ಹಾಗೆ ಕೇಳಲೇ ಇಲ್ಲ. ಹಾಗೆ ಕೇಳಿದ್ರೆ ನೀವು ಏನು ಹೇಳ್ತಾ ಇದ್ರಿ ಅತ್ತೆ? ನನಗೆ ಗೊತ್ತಿಲ್ಲ ಮಗನೇ, ಏನು ಹೇಳ್ತಾ ಇದ್ದೆ ಅಂತ. ಏನೂ ತಿಳಿಯದ ಪರಿಸ್ಥಿತಿ ನನ್ನ ಮದುವೆ ಜೀವನದಲ್ಲಿ ಇತ್ತು. ಆದ್ರೂ ಅತ್ತೆ, ನೀವು ಇಷ್ಟೆಲ್ಲಾ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಷ್ಟು ಖುಷಿಯಾಗಿ ಬಾಳ್ತಾ ಇದ್ದೀರಾ. ಹಾಗೆ ತಾನೇ ಬಾಳಬೇಕು. ಮದುವೆ ಆದ್ಮೇಲೆ ಎಲ್ಲರೂ ನಟನೆ ಮಾಡ್ತಾರೆ. ನೀನು ಕೂಡ ನಟನೆ ಮಾಡೋದನ್ನು ಕಲಿಯಬೇಕು. ನನ್ನ ಮಗಳು ಕೂಡ ನಟನೆ ಮಾಡ್ತಾ ಇರಬಹುದು. ಆದ್ರೆ ನಟನೆ ಇಲ್ಲದೆ ನಿಜವಾದ ಪ್ರೇಮಿಗಳಾಗಿ ಬಾಳಿದ್ರೆ ಸಂಸಾರ ತುಂಬಾ ಚೆಂದ ಇರುತ್ತೆ. ಹಾಗಿಲ್ಲದೆ ಬರೀ ಹೊಂದಾಣಿಕೆ ಅಂದ್ರೆ ಮಧ್ಯೆ ಮಧ್ಯೆ ದೊಡ್ಡ ತೊಂದರೆ ಬರಬಹುದು ಮಗನೇ. ಅದು ಹೋಗ್ಲಿ, ಈಗ ನನ್ನ ಹಳೆ ಪ್ರೇಮಿಯನ್ನು ನೋಡಿ ನಿನಗೇನನಿಸ್ತು? ಅವನು ಸಣ್ಣ ವಯಸ್ಸಿನಲ್ಲಿ ತುಂಬಾ ಚಂದ ಇದ್ನಾ ಅಥವಾ ಯೋಗ್ಯನಾಗಿದ್ನಾ ಅಂತ ಕೇಳಿದ್ರು. ನಾನು ಅಂದೆ, ಅವನು ಒಳ್ಳೆಯ ಮನುಷ್ಯನ ತರಹ ಇದ್ದಾರೆ, ಈಗಲೂ ಒಳ್ಳೆ ಶರೀರ ಇದೆ, ಇನ್ನು ಸಣ್ಣ ವಯಸ್ಸಿನಲ್ಲಿ ಇನ್ನೂ ಸೂಪರ್ ಆಗಿ ಇರ್ತಿದ್ರು ಅನಿಸುತ್ತೆ. ನೀವು ಪ್ರೀತಿಸಿದ್ದರಲ್ಲಿ ತಪ್ಪೇನೂ ಇಲ್ಲ. ನನಗೆ ಅಷ್ಟು ಕೇಳಿದ್ರೆ ಸಾಕು. ಏನೇ ಆದ್ರೂ ನಂಬರ್ ಇಸ್ಕೊಂಡಿದ್ದೀನಿ ಅಲ್ವಾ, ಇನ್ಮೇಲೆ ನೀವು ನೋಡಬಹುದು, ಮಾತಾಡಬಹುದು ಅಲ್ವಾ ಅತ್ತೆ? ಅಯ್ಯೋ, ನನಗೇನು ಗೊತ್ತು ಮಗನೇ, ಅವನ ಸಂಸಾರ ಹೇಗಿದೆಯೋ ಏನೋ ಗೊತ್ತಿಲ್ಲ. ಅವನೋ ಇನ್ಮೇಲೆ ಹಳೆ ತರಹ ಸ್ನೇಹಕ್ಕೆ ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹಾಗಲ್ಲ ಅತ್ತೆ, ನೀವು ಇಬ್ಬರು ನೋಡಿದ ತಕ್ಷಣನೇ ಕೈ ಹಿಡಿದುಕೊಂಡು ಮಾತಾಡಿದ್ರಲ್ಲ, ಅವನ ಮನಸ್ಸಿನಲ್ಲೂ ಹಳೆ ಪ್ರೀತಿಯ ಕಿಚ್ಚು ಹಾಗೇ ಇದೆ ಅಂತ ನನಗೆ ಅನಿಸ್ತಿದೆ. ಓಹೋ ಹೌದಾ ಮಗನೇ, ನಿನಗೆ ಹಾಗನಿಸ್ತಾ? ಗಂಡಸರ ಬಗ್ಗೆ ಗಂಡಸರಿಗೆ ತಾನೇ ಸರಿಯಾಗಿ ಗೊತ್ತಾಗೋದು. ಹಾಗಾದ್ರೆ ಇರಬಹುದು. ಹಾಗಿದ್ರೆ ನಾನು ಅವನಿಗೆ ಫೋನ್ ಮಾಡ್ತೀನಿ. ಓಹೋ, ಹಾಗಾದ್ರೆ ಆ ಕಿಚ್ಚು ಇದ್ರೇನೆ ಫೋನ್ ಮಾಡ್ತೀರಾ ಅತ್ತೆ? ಬರೀ ಸ್ನೇಹಕ್ಕೆ ಮಾಡಲ್ವಾ? ಆ ಕಿಚ್ಚಿನಲ್ಲಿ ಬೇಯೋಕೆ ಫೋನ್ ಮಾಡ್ತಿದ್ದೀರಾ ಅಂದೆ. ಹೋಗೋ, ಅಡ್ಡಗಾಲು ಹಾಕಬೇಡ, ಅಂಥದ್ದೇನೂ ಇಲ್ಲ. ನಾನು ನನ್ನ ಗಂಡನಿಗೆ ತೊಂದರೆ ಮಾಡೋ ಕೆಲಸ ಯಾವುದನ್ನೂ ಯೋಚನೆ ಮಾಡಿಲ್ಲ, ಬರೀ ಸ್ನೇಹ ಅಷ್ಟೇ. ಏನೋ ಒಳಸಂಚು ಇದೆ ಅತ್ತೆ, ನೀವು ತುಂಬಾ ಬದಲಾಗಿದ್ದೀರಾ ಅಂತ ನನಗೆ ಅನಿಸ್ತಿದೆ. ಹೋಗೋ, ನನಗೇನೂ ಆಗಿಲ್ಲ, ನನ್ನ ಹಳೆ ಗೆಳೆಯನನ್ನು ನೋಡಿದ ಆ ಒಂದು ಖುಷಿ ಅಷ್ಟೇ. ನನಗೆ ಅರ್ಥ ಆಯ್ತು ಅತ್ತೆ, ಅದಕ್ಕೆ ತುಂಬಾ ಸಂಭ್ರಮ ಅಂತಾರೆ. ಹೌದು, ಇನ್ನೂ ಮರೆಯಲಾಗದ ಒಂದು ಹೆಸರಿದೆ. ಏನದು ಮಗನೇ? ಅದಕ್ಕೆ ಚಂಚಲತೆ ಅಂತಾರೆ ಅಂದೆ. ಹೋಗೋ ಅಂತ ಅತ್ತೆ ನನ್ನನ್ನು ಚಿವುಟಿದ್ರು. ಅವನನ್ನು ನೋಡಿದ ತಕ್ಷಣ ನಾನು ಚಂಚಲ ಆದೆನಾ? ನಿನಗೇನನಿಸ್ತು?
ಅತ್ತೆ ನೀವು ತುಂಬಾ ನಾಚಿಕೆ ಪಡ್ತಾ ಇದ್ರಿ, ಒಬ್ಬ 18 ವರ್ಷದ ಹುಡುಗಿಗಿಂತ ಹೆಚ್ಚಾಗಿ ಮುದ್ದಾಗಿ ಮಾತಾಡ್ತಾ ಇದ್ರಿ. ಅಲ್ಲಿದ್ದ ಹೆಣ್ಣು ಮಕ್ಕಳು ಬರೋರು ಹೋಗೋರೆಲ್ಲ ನಿಮ್ಮ ಸದ್ದು ನೋಡ್ತಾ ಇದ್ರು, ಇದೇನಾದ್ರೂ ಬೇರೆ ದೇಶದ ಸಿನಿಮಾನ ಅಂತ ನೋಡ್ತಾ ಇದ್ರು. ಅತ್ತೆ ಜೋರಾಗಿ ನಗುತ್ತಾ, ಹೋಗೋ, ನಾನೇನು ಅಷ್ಟೊಂದು ಸದ್ದು ಮಾಡಲಿಲ್ಲ, ಇಲ್ಲ, ಚಿತ್ರೀಕರಣ ವಿಡಿಯೋ ಮಾಡಿದ್ರೆ ಗೊತ್ತಾಗ್ತಾ ಇತ್ತು. ಏನೇ ಇರಲಿ, ನಿಮ್ಮಿಬ್ಬರ ನಡುವಿನ ಆ ಪ್ರೀತಿ ಈಗಲೂ ಕೆಲಸ ಮಾಡ್ತಿದೆ ಅಂತ ನನಗೆ ಅನಿಸ್ತಿದೆ. ಅದೆಲ್ಲ ಇರಲಿ, ಏನೇ ಆದ್ರೂ ನಾನು ಅವನಿಗೆ ಫೋನ್ ಮಾಡ್ತೀನಿ, ಆಮೇಲೆ ಒಂದು ದಿನ ನಾವೆಲ್ಲರೂ ಸೇರಿ ಅವನ ಮನೆಗೆ ಹೋಗೋಣ ಅಂದ್ರು. ಅದಕ್ಕೇನಂತೆ ಅತ್ತೆ, ಹೋಗೋಣ, ನಿಮ್ಮ ಹಳೆ ಗೆಳೆಯ ತಾನೇ ಅಂದೆ. ನೀನು ಗೆಳೆಯ ಗೆಳೆಯ ಅಂತಾನೆ ಎಲ್ಲವನ್ನೂ ಹೇಳ್ತಿದ್ದೀಯಲ್ಲ ಅಂದ್ರು. ಹಾ ಸರಿ ಬಿಡಿ, ಬರೀ ಗೆಳೆಯ. ಹೀಗೆ ನಾವು ಆಸ್ಪತ್ರೆಗೆ ಹೋಗಿ ವಾಪಸ್ ಬಂದ್ವಿ. 2-3 ದಿನ ಕಳೆದ ಮೇಲೆ ಅತ್ತೆ ಹೇಳಿದ್ರು, ಮಗನೇ, ನಾವಿಬ್ಬರು ಸೇರಿ ಅವನ ಮನೆಗೆ ಹೋಗೋಣ, ಇಲ್ಲಿಂದ ಒಂದು 25 ಮೈಲಿ ದೂರದಲ್ಲಿ ಅವನು ವಾಸವಾಗಿದ್ದಾನಂತೆ ಅಂದ್ರು. ಅದಕ್ಕೇನಂತೆ ಅತ್ತೆ, ಹೋಗೋಣ, ಹೆಂಡತಿಯನ್ನು ಕರೆಯೋಣ್ವಾ? ಅಯ್ಯೋ, ಇದು ರಹಸ್ಯವಾಗಿ ನಾನು ಹೇಳಿದ ವಿಷಯ ಮಗನೇ, ನನ್ನ ಮಗಳಿಗೆ ತಿಳಿಯಬಾರದು, ನನ್ನ ಗಂಡನಿಗೂ ತಿಳಿಯಬಾರದು. ಹಾಗಾದ್ರೆ ಅತ್ತೆ, ನೀವು ನೋಡೋಕೆ ಹೋಗ್ತಿರೋದು ಬರೀ ಗೆಳೆಯನನ್ನು ತಾನೇ? ಆದ್ರೂ ಅವರಿಗೆ ತಿಳಿಯಬಾರದು ಅಂದ್ರೆ ಅದು ತಪ್ಪು ಅಲ್ವಾ? ಇರಲಿ, ಹೋಗಿ ಬರೋಣ. ಸರಿ, ಅತ್ತೆಯ ಇಷ್ಟದಂತೆ ಆಯ್ತು. ಹಾಗೆ ನಾವು ಅಲ್ಲಿಗೆ ಹೋದ್ವಿ. ಒಂದು ದಿನ ಸಂಜೆ 4 ಗಂಟೆಗೆ ಅವನ ಮನೆಗೆ ಹೋದ್ವಿ. ಅದು ತುಂಬಾ ದೊಡ್ಡ ಮನೆ, ಅವನು ದೊಡ್ಡ ಉದ್ಯಮಿ, ತುಂಬಾ ಹಣ ಇತ್ತು. ಅವನ ಹೆಂಡತಿಯ ಚಿತ್ರವೆಲ್ಲ ಅಲ್ಲೇ ಇತ್ತು. ಅವಳು ಕೂಡ ವಿದೇಶದಲ್ಲಿ ನೆಲೆಸಿದ್ದಾಳೆ, ಮಕ್ಕಳು ವಿದೇಶದಲ್ಲಿದ್ದಾರೆ. ಹೆಂಡತಿ ಈಗ ಮನೆಯಲ್ಲಿ ಇಲ್ಲ, ತನ್ನ ತವರೂರಿಗೆ ಹೋಗಿದ್ದಾಳೆ ಅಂತ ವಿಷಯಗಳನ್ನೆಲ್ಲ ಹೇಳಿದ. ಆಮೇಲೆ ನಿನ್ನ ಹೆಂಡತಿಯನ್ನು ಒಮ್ಮೆ ನೋಡಬೇಕಿತ್ತು ಅಂತ ಅತ್ತೆ ಹೇಳಿದ್ದಕ್ಕೆ ಅವನು ಅಂದ, ಅವಳು ನೋಡದೇ ಇರೋದೇ ಒಳ್ಳೆಯದು ಅಂದ. ಅತ್ತೆ ಕೇಳಿದ್ರು, ಯಾಕೆ ಹಾಗೆ ಹೇಳ್ತೀಯಾ? ಅಯ್ಯೋ, ಅವಳಿಗೆ ಭಾರಿ ಸಂಶಯದ ರೋಗ, ನಾನು ಎಲ್ಲೇ ಹೋದ್ರೂ ನನ್ನ ಮೊಬೈಲ್ ಎಲ್ಲವನ್ನೂ ಹುಡುಕಾಡ್ತಾ ಇರ್ತಾಳೆ. ಅದಕ್ಕೆ ನಾನು ಸಾಮಾಜಿಕ ಜಾಲತಾಣಗಳಲ್ಲೇ ಇಲ್ಲ. ಯಾವುದಾದರೂ ಹೆಣ್ಣುಮಗಳು ನನಗೆ ಫೋನ್ ಮಾಡಿದ್ರೆ ಅದು ಉದ್ಯಮದ ವಿಷಯನ ಅಲ್ವಾ ಅಂತ ಮೂಸಿ ನೋಡ್ತಾಳೆ. ಇನ್ನು ನಿನ್ನ ಕತೆ ಏನಾದ್ರೂ ಗೊತ್ತಾದ್ರೆ ಅವಳು ನನ್ನನ್ನು ಸುಮ್ಮನೆ ಬಿಡಲ್ಲ ಅಂದ. ಆಗ ನೀನು ತುಂಬಾ ಧೈರ್ಯಶಾಲಿಯಾಗಿದ್ದೆ, ಈಗ ಇಷ್ಟು ಹೆದರ್ತೀಯ ಅಂದರು. ಅತ್ತೆ, ಆ ತರಹ ಹೆಂಡತಿ ಸಿಕ್ಕರೆ ಗತಿ ಅಷ್ಟೇ, ನನ್ನ ಪರಿಸ್ಥಿತಿ ಹಾಗಾಗಿದೆ. ಮಧ್ಯೆ ಮಧ್ಯೆ ಸಮಯ ಸಿಕ್ಕಾಗ ಫೋನ್ ಮಾಡ್ತೀನಿ ಅಂದ. ಇದೆಲ್ಲ ಕೇಳಿದ ಮೇಲೆ ಅತ್ತೆಯ ಮುಖ ಸಣ್ಣದಾಯ್ತು. ಇಂಥ ಉಪಚಾರವನ್ನು ಅವರು ಅಂದುಕೊಂಡಿರಲಿಲ್ಲ. ತುಂಬಾ ಆಸೆ ಇಟ್ಟುಕೊಂಡು ಪ್ರೀತಿಯಿಂದ ಮಾತಾಡೋಕೆ ಬಂದಿದ್ರು. ನಾನು ಕೂಡ ಸುಮ್ಮನಿದ್ದೆ. ಸರಿ ಅತ್ತೆ, ಹೋಗೋಣ, ನಾವಿನ್ನೂ ಒಂದು ಕಡೆ ಹೋಗಬೇಕಲ್ವಾ ಅನ್ನೋ ತರಹ ಮಾತಾಡಿದೆ. ಅಲ್ಲಿಂದ ಅತ್ತೆಯನ್ನು ಕರೆದುಕೊಂಡು ವಾಪಸ್ ಬರುವಾಗ ಅತ್ತೆ ಅಂದ್ರು, ಅವನು ಹೀಗಾಗ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ, ಅವನಿಗೆ ಅಷ್ಟು ಧೈರ್ಯ ಇಲ್ಲ ಅಂತ ಏನೇನೋ ಅಂದ್ರು. ಅಲ್ಲ ಅತ್ತೆ, ನೀವು ಇಷ್ಟೊಂದು ಬೇಜಾರು ಮಾಡ್ಕೋಬೇಕಾದ ಅಗತ್ಯ ಏನಿದೆ? ಇಷ್ಟೊಂದು ಯೋಚನೆ ಮಾಡೋದು ಯಾಕೆ? ಅವನನ್ನು ನೋಡಬೇಕು ಅನ್ಕೊಂಡ್ರಿ, ನೋಡಿದ್ರಿ. ಮದುವೆ ಆದ್ಮೇಲೆ ಅವನ್ ಜೀವನ ಬೇರೆ ತರಹ ಆಗಿದೆ, ನಿಮ್ಮ ಜೀವನವೂ ಹಾಗೇ ತಾನೇ. ಅವನಿಗೆ ಮಿತಿಗಳಿವೆ, ಅದನ್ನೇ ಅವನು ಹೇಳಿದ. ಯಾವಾಗಲಾದ್ರೂ ಫೋನ್ ಮಾಡ್ತಾನಲ್ಲ, ನಿಮಗೇನು ಬೇರೆ ಆಸೆ ಇಲ್ಲ ತಾನೇ, ಬರೀ ಸ್ನೇಹ ಅಷ್ಟೇ ಅಲ್ವಾ ಅಂದೆ. ಆಗ ಅತ್ತೆ ಅಂದ್ರು, ಬೇರೆ ಆಸೆ ಇದ್ದರೂ ಇನ್ಮೇಲೆ ಹೇಗೆ ನಡೆಯುತ್ತೆ? ಓಹೋ, ಹಾಗಾದ್ರೆ ಅತ್ತೆ, ನೀವು ನೋಡೋಕೆ ಹೋಗಿದ್ದು ಬೇರೆ ಏನೋ ಆಸೆಯಿಂದಲೇನಾ ಅಂದೆ. ಆಗ ಅತ್ತೆ ಅಂದ್ರು, ಓ ಹೌದು ಮಗನೇ, ಅವನನ್ನು ನೋಡಿದ ತಕ್ಷಣ ಏನಾಯ್ತು ಗೊತ್ತಾ? ನನ್ನ ಮನಸ್ಸಿನಲ್ಲಿ ಹಳೆ ಕಾಲದಿಂದಲೂ ಒಂದು ಜಾಗ ಖಾಲಿಯಾಗಿ ಇತ್ತು. ನನ್ನ ಪ್ರೇಮಿಯಾಗಿದ್ದರೂ ನನಗೆ ಒಂದು ದಿನವೂ ಅವನನ್ನು ಪೂರ್ತಿಯಾಗಿ ತಿಳಿಯಲು ಸಾಧ್ಯವಾಗಲಿಲ್ಲ. ಈಗಲಾದರೂ ಅವನನ್ನು ನೋಡಿದಾಗ ಬರೀ ಮೇಲ್ನೋಟದ ಪ್ರೀತಿ ಅಲ್ಲದೆ ಬೇರೆ ಏನೋ ಬೇಕು ಅಂತ ನನ್ನ ಮನಸ್ಸು ಹೇಳಿತು. ಇಷ್ಟು ದಿನ ತಿಳಿಯದ, ನೋಡದ ವಿಷಯಗಳೆಲ್ಲ ನನ್ನ ಮನಸ್ಸಿನಲ್ಲಿ ಕುದಿಯುತ್ತಾ ಇತ್ತು. ಅವನನ್ನು ನೋಡಿದ್ದು ಒಂದು ಅದೃಷ್ಟ, ಲಾಟರಿ ಹೊಡೆದ ಹಾಗೆ ಅನಿಸಿತ್ತು. ಅವನಿಗೆ ಈಗ ತುಂಬಾ ಸ್ವಾತಂತ್ರ್ಯ ಇರುತ್ತೆ, ವಯಸ್ಸಾಗಿದೆ ಅನ್ಕೊಂಡಿದ್ದೆ. ಆದ್ರೆ ಈಗ ಕಾಲೇಜಿನಲ್ಲಿ ಇದ್ದದ್ದಕ್ಕಿಂತ ಹೆಚ್ಚು ಕಟ್ಟುನಿಟ್ಟುಗಳಿವೆ. ಇದೇನು ಜೀವನ? ಇವನೊಬ್ಬ ಗಂಡಸ ಅಂತ ನನ್ನ ಮೇಲೆಯೇ ರೇಗಾಡಿದ್ರು. ಅತ್ತೆ, ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ, ಇದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ ಅಂದೆ. ಹಾ, ನಿನಗೆ ಹಾಗೆ ಹೇಳೋಕೆ ಸುಲಭ, ನನ್ನನ್ನು ಸುಮ್ಮನೆ ಸಮಾಧಾನ ಮಾಡೋಕೆ ಅಂದ್ರು. ಹಾಗಾದ್ರೆ ನಾನು ಏನು ಮಾಡಬೇಕು ಅತ್ತೆ? ಹಾಗಾದ್ರೆ ಒಂದು ಕೆಲಸ ಮಾಡು, ಅವನ ನಂಬರ್ ತಗೋ, ಫೋನ್ ಮಾಡಿ ಹೇಳು, ಅತ್ತೆ ಇಲ್ಲಿ ಜ್ವಾಲಾಮುಖಿಯ ತರಹ ಇದ್ದಾರೆ, ಬಂದು ಆರಿಸು ಅಂತ ಹೇಳು. ನಿಮಗೆ ಧೈರ್ಯ ಇದ್ರೆ ನೀವೇ ಹೇಳಿ ಅತ್ತೆ, ನನಗಂತೂ ಅವನ ಮುಖ ನೋಡಿ ಹೇಳೋಕೆ ಆಗಲ್ಲ. ಅದಕ್ಕೆ ನೀನು ಹೇಳಿ ನನಗೆ ಸಹಾಯ ಮಾಡೋದಾದ್ರೆ ಮಾಡು, ನೀವು ಗಂಡಸರು ಇದೆಲ್ಲ ಬೇಗನೆ ಹೇಳಿ ಒಪ್ಪಿಸಬಹುದು ಅಲ್ವಾ ಅಂದ್ರು. ಅಲ್ಲ ಅತ್ತೆ, ಎಲ್ಲವೂ ನೇರವಾಗಿ ಇರಬೇಕು ಅಂತೀರಲ್ಲ, ಇದೆಲ್ಲ ಬೇಕಾ ಅಂದೆ.
ಹಾಗಾದ್ರೆ ನಿನಗೆ ಸಹಾಯ ಮಾಡೋಕೆ ಇಷ್ಟ ಇಲ್ಲ ಅತ್ತೆ, ನೀವು ನಿಜವಾಗಿಯೂ ಇದನ್ನೇ ಹೇಳ್ತಿದ್ದೀರಾ? ಹೌದು ಮಗನೇ, ನನ್ನ ಮನಸ್ಸಿನಲ್ಲಿ ತುಂಬಾ ಆಸೆ ಇತ್ತು, ಆದ್ರೆ ಅವನ ನಡವಳಿಕೆ ನೋಡಿದ್ಮೇಲೆ ನನಗೆ ಅವನಿಗೆ ಫೋನ್ ಮಾಡೋಕೆ ಅನಿಸ್ತಿಲ್ಲ. ಹಾಗಾದ್ರೆ ನಾನು ಫೋನ್ ಮಾಡಿದ್ರೆ ಅವನ ನಡವಳಿಕೆ ಬದಲಾಗುತ್ತಾ? ಅದು ಗೊತ್ತಿಲ್ಲ ಮಗನೇ, ಅವನ ಪರಿಸ್ಥಿತಿ ಏನೋ. ಏನೇ ಆದ್ರೂ ನಾನು ಫೋನ್ ಮಾಡಲ್ಲ ಅಂದ್ರು. ಹಾಗಾದ್ರೆ ಒಂದು ಕೆಲಸ ಮಾಡಿ ಅತ್ತೆ, ನಿಮಗೆ ಅಷ್ಟೊಂದು ಹಠ ಇದ್ರೆ ಇಷ್ಟು ದಿನ ನಾನು ಜೊತೆಗೆ ಬರಲಿಲ್ಲವೇ? ಇದನ್ನ ನಾನೇ ಫೋನ್ ಮಾಡಿ ಹೇಳ್ತೀನಿ. ನೀವು ನಂಬರ್ ಕೊಡಿ, ನಾನು ಮಾತಾಡಿ ಎಲ್ಲವನ್ನೂ ಸರಿ ಮಾಡ್ತೀನಿ. ಮಗನೇ, ನಿನ್ನ ಕೈಯಲ್ಲಿ ಆಗುತ್ತಾ? ಅಯ್ಯೋ, ಈ ಕೆಲಸನ ನಾನು ಸುಲಭವಾಗಿ ಮಾಡಿಕೊಡ್ತೀನಿ ಬಿಡಿ. ಏನಿದ್ರು ಅವನು ಗಂಡಸು ತಾನೇ, ಇನ್ನು ಅತ್ತೆಯ ಹಳೆ ಪ್ರೇಮಿಯಾಗಿ ಇದಕ್ಕೆಲ್ಲ ಬೇಡ ಅನ್ನುವನಿಗೆ ಏನು ಮಾಡೋಕೆ ಆಗುತ್ತೆ? ನೀವು ಹೇಳಿದ ಹಾಗೆ ಅವನು ಗಂಡಸ ಅಂತ ಕೇಳೋಣ. ಅವನು ಬೇಡ ಅನ್ನಲ್ಲ, ಆದ್ರೆ ಪರಿಸ್ಥಿತಿ ಕೆಟ್ಟದಾಗಿದೆ ಅಷ್ಟೇ. ನಾವು ಅವನಿಗೆ ಒಳ್ಳೆಯ ಪರಿಸ್ಥಿತಿಯನ್ನು ಮಾಡಿಕೊಟ್ಟರೆ ಸಾಕು. ಈಗ ನಾನು ಅಲ್ಲಿಗೆ ಹೋಗ್ತೀನಿ, ನನ್ನ ಜೊತೆ ಸುತ್ತಾಡೋಕೆ ಬಂದೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ ತಾನೇ? ಅತ್ತೆ, ನೀವು ನಮ್ಮ ಜೊತೆ ಬಂದ್ರೆ ಸಾಕು ಅಂದೆ. ಅದನ್ನು ಕೇಳಿದ ತಕ್ಷಣ ಅತ್ತೆ ಕುಣಿದು ಕುಪ್ಪಳಿಸಿದರು. ಹೌದು ಮಗನೇ, ಅದು ಸರಿಯಾದ ಉಪಾಯ. ನೀನು ಅವನ ಜೊತೆ ಒಳ್ಳೆಯ ಸ್ನೇಹ ಬೆಳೆಸಿದರೆ ಆಮೇಲೆ ನಾವು ದೂರ ಹೋಗಬಹುದು. ಊಟಿ, ಮಡಿಕೇರಿ, ಚಿಕ್ಕಮಗಳೂರು, ಕಾರವಾರ, ಮಂಗಳೂರು, ಯಾವ ಊರಿಗೆ ಬೇಕಾದ್ರೂ ಹೋಗಬಹುದು ಅಂದ್ರು. ಅತ್ತೆ ಏನೇನೋ ಹೇಳ್ತಿದ್ದೀರಾ? ಹೌದು ಮಗನೇ, ನಿನ್ನ ಉಪಾಯ ಅದ್ಭುತ ಅಂದ್ರು. ನಾನು ಇಷ್ಟೊಂದು ಹೇಳಲಿಲ್ಲವಲ್ಲ ಅತ್ತೆ ಅಂದೆ. ಹಾಗಾದ್ರೆ ನಾನು ಇನ್ನೂ ಹೆಚ್ಚು ಉಪಾಯ ಮಾಡಿದೆ ಅಂತ ನೀನು ಅನ್ಕೋ ಅಂದ್ರು. ನಿಜ ಹೇಳಬೇಕಂದ್ರೆ ಅತ್ತೆಯ ಆ ಚಂಚಲತೆ ನೋಡಿ ನನಗೆ ಇದನ್ನು ನಿಲ್ಲಿಸೋಕೆ ಅನಿಸಲಿಲ್ಲ. ಹಾಗಾಗಿ ನಾನು ಆ ಕೆಲಸಕ್ಕೆ ಮುಂದೆ ಹೋದೆ. ಅವನ ಹತ್ತಿರ ಒಂದು ದಿನ ನೇರವಾಗಿ ಸಿಗೋಣ ಅಂತ ಹೇಳಿ ಹೋದೆ. ಎಲ್ಲ ವಿಷಯಗಳನ್ನು ಹೇಳಿದೆ. ಆಗ ಅವನು ಅಂದ, ಅವಳಿಗೆ ನನ್ನ ಹತ್ತಿರ ನೇರವಾಗಿ ಹೇಳೋಕೆ ಆಗಲಿಲ್ಲವೇ ಅಂದ. ನಾನು ಅಂದೆ, ನಾವು ಸ್ನೇಹದಿಂದಲೇ ಮಾತಾಡ್ತಾ ಇದ್ವಿ, ಆದ್ರೆ ಅವತ್ತು ಬಂದಾಗ ಹೆಂಡತಿಗೆ ಹೆದರ್ತೀನಿ ಅಂದಿದ್ದಕ್ಕೆ ಅತ್ತೆಗೆ ತುಂಬಾ ಕೋಪ ಬಂತು. ಅದು ನಿಜ ಮಗನೇ, ಇಲ್ಲಿ ಅವಳನ್ನು ನಿಭಾಯಿಸೋದು ತುಂಬಾ ಕಷ್ಟ. ಆದ್ರೆ ನಿನ್ನ ಅತ್ತೆ ಹೇಳಿದ ಆಸೆಯೇ ನನಗೂ ಇದೆ. ಇನ್ನು ಮನೆಯಿಂದ ಹೊರಡುವಾಗ ನಾವಿಬ್ಬರೂ ಸೇರಿ ಕಂಪನಿಯ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಯಾವುದೇ ತೊಂದರೆ ಇರಲ್ಲ. ಅದು ಸರಿ, ಈ ಉಪಾಯ ಕೆಲಸ ಮಾಡುತ್ತೆ ಅಂದ. ಹಾಗಾದ್ರೆ ಪರವಾಗಿಲ್ಲ, ಆದಷ್ಟು ಬೇಗನೆ ನಾವು ಅದನ್ನ ಮಾಡೋಣ ಅಂದ. ಹಾಗೆ ನಾವು 2-3 ದಿನದ ಒಂದು ಪ್ರವಾಸವನ್ನು ಸಿದ್ಧ ಮಾಡಿಕೊಂಡ್ವಿ. ನಾವು ಮೂವರು 3 ದಾರಿಯಲ್ಲಿ ಹೊರಟ್ವಿ. ಅತ್ತೆ ಒಂದು ದಾರಿಯಲ್ಲಿ, ನಾನು ಇನ್ನೊಂದು ದಾರಿಯಲ್ಲಿ, ಅವನು ಮತ್ತೊಂದು ದಾರಿಯಲ್ಲಿ. ಆದ್ರೆ ಅವನನ್ನು ಮನೆಯಿಂದ ಹೊರಗೆ ಕರೆದವನು ನಾನೇ. ಅತ್ತೆಗೆ ಆ ಸಮಯದಲ್ಲಿ ಒಬ್ಬ ಗೆಳೆಯನ ಮದುವೆ ಕಾರವಾರದಲ್ಲಿ ಇತ್ತು. ಅದರ ನೆಪದಲ್ಲಿ ಹೊರಟರು. ಅಲ್ಲಿಗೂ ಒಮ್ಮೆ ಹೋಗಬಹುದು ಅಂತ. ಹಾಗಾಗಿ ಕಾರವಾರದಲ್ಲೇ ಎಲ್ಲರೂ ಸಿಗೋದು ಅಂತ ಆಯ್ತು. ನಾನಾದ್ರೆ ಶಿವಮೊಗ್ಗಕ್ಕೆ ಹೋಗ್ತೀನಿ ಅಂತ ಹೊರಟೆ. ಅತ್ತೆಯ ಗೆಳತಿ ಹೇಳಿದ್ದು ಹುಬ್ಬಳ್ಳಿಗೆ ಹೋಗ್ತೀನಿ ಅಂತ. ಏನೇ ಆದ್ರೂ ಎಲ್ಲರೂ ಬೇರೆ ಬೇರೆ ಸಮಯದಲ್ಲಿ ಕಾರವಾರದಲ್ಲಿ ಸಿಕ್ಕಿಬಿಟ್ವಿ. ಮೂವರು ಒಂದೇ ಕಡೆ ಕೋಣೆ, ರೂಮ್ ಇಸ್ಕೊಂಡ್ವಿ, ಆದ್ರೆ ಬೇರೆ ಬೇರೆ ಕೋಣೆಗಳು. ಆಮೇಲೆ ವಿಷಯಗಳನ್ನೆಲ್ಲ ಮಾತಾಡಿದ್ವಿ. ಅತ್ತೆ ಆ ಕೋಣೆಗೆ ಹೋದರು. ಅಂದು ರಾತ್ರಿ ನಾನು ಒಬ್ಬನೇ ಇದ್ದೆ. ಮಾರನೇ ದಿನ ಅತ್ತೆಯ ಗೆಳೆಯನ ಮದುವೆ. ಏನೇ ಇರಲಿ, ಅತ್ತೆ ಬೆಳಗ್ಗೆ ಆದ ಮೇಲೆ ವಾಪಸ್ ಬಂದು ನನ್ನನ್ನು ಕರೆದರು. ನಾನು ಕೇಳಿದೆ, ಹೇಗಿತ್ತು ಅತ್ತೆ ಅಂತ. ಎಲ್ಲವನ್ನೂ ಆಮೇಲೆ ಹೇಳ್ತೀನಿ, ಈಗ ಮದುವೆಗೆ ಹೋಗಿ ಬರೋಣ ಬಾ ಅಂದ್ರು. ನಾವೆಲ್ಲರೂ ಸೇರಿ ಮದುವೆಗೆ ಹೋದ್ವಿ. ಅತ್ತೆಯ ಮುಖದಲ್ಲಿ ತುಂಬಾ ಸಂತೋಷ ಮತ್ತು ನೆಮ್ಮದಿ ಕಾಣ್ತಾ ಇತ್ತು. ತಪ್ಪು ಹೇಳೋಕಾಗಲ್ಲ, ಅವರ ಜೀವನದ ಅತಿ ದೊಡ್ಡ ಘಟನೆ ನಡೆದಿದೆಯಲ್ಲ, ಅವರು ತುಂಬಾ ಖುಷಿಯಾಗಿ ಇರ್ತಾರೆ ಅಂತ ನಾನು ಮನಸ್ಸಿನಲ್ಲಿ ಅನ್ಕೊಂಡೆ. ಆ ಮದುವೆ ಮುಗಿದು ಮಧ್ಯಾಹ್ನ ಆದ ಮೇಲೆ ಅವನು ಕಣ್ಣು ತಪ್ಪಿಸಿ ವಾಪಸ್ ಹೋಗಬೇಕು ಅಂದ. ಅವನು ಹೊರಟು ಹೋದ. ಇನ್ನೊಂದು ದಿನ ಆಮೇಲೆ ಸಿಗೋಣ ಅಂದ. ಸಡನ್ನಾಗಿ 2 ದಿನ ಇರಲು ಬಂದವನು ವಾಪಸ್ ಹೋದದ್ದನ್ನು ನೋಡಿ ನಾನು ಅನ್ಕೊಂಡೆ, ಅವನು ದೊಡ್ಡ ಉದ್ಯಮಿ ಅಲ್ವಾ, ಏನೋ ಕೆಲಸ ಇರಬಹುದು ಅಂತ. ಆದ್ರೆ ಅತ್ತೆ ನನ್ನ ಹತ್ತಿರ ಅಂದ್ರು, ನಾವು ನಾಳೆ ಹೋಗೋಣ, ಇಲ್ಲಿ ಇವರ ಮನೆಗೆ ಇನ್ನೊಮ್ಮೆ ಹೋಗಿ ಬರಬಹುದು, ಜಾಗಗಳನ್ನೆಲ್ಲ ನೋಡಬಹುದು. ಅವನು ಯಾವುದೋ ಕೆಲಸಕ್ಕೆ ವಾಪಸ್ ಹೋದ ಅಷ್ಟೇ ಅಂದ್ರು. ಬಂದಿದ್ದೀವಿ ಅಲ್ವಾ, ಹಾಗೆ ಆಗಲಿ ಅಂತ ನಾನು ಅನ್ಕೊಂಡೆ. ಆದ್ರೆ ಅಂದು ಸಂಜೆ ಮದುವೆಯ ಸದ್ದೆಲ್ಲ ಮುಗಿದ ಮೇಲೆ ಅತ್ತೆ ನನ್ನ ಹತ್ತಿರ ಅಂದ್ರು, ಮಗನೇ ಏನಾಯ್ತು ಅಂತ ನೀನು ಕೇಳಲಿಲ್ಲವಲ್ಲ. ಅಯ್ಯೋ, ಏನೂ ಆಗಲಿಲ್ಲವೋ ಮಗನೇ, ಅದಕ್ಕಿಂತ ನನ್ನ ಗಂಡನೇ 100 ಪಟ್ಟು ವಾಸಿ ಅಂದ್ರು. ನಾನು ಮೂಗಿನ ಮೇಲೆ ಬೆರಳು ಇಟ್ಟುಕೊಂಡೆ. ಅತ್ತೆ ಏನಿದು ಹೀಗೆ ಹೇಳ್ತಿದ್ದೀರಾ? ಇದಕ್ಕೋಸ್ಕರನ ಇಷ್ಟೊಂದು ದೊಡ್ಡ ನಾಟಕ ಆಡಿದ್ದು? ಏನಾಯ್ತು ಅತ್ತೆ ಅಂದೆ. ನನ್ನ ಪ್ರೀತಿಯ ಮಗನೇ, ನೋಡೋಕೆ ಅಷ್ಟೇ ಅವನು ಗಂಭೀರ, ಆದ್ರೆ ಎಲ್ಲದರಲ್ಲೂ ಸೋತ್ ಹೋದ. ಏನನ್ನು ನೋಡಿ ಅವನ ಹೆಂಡತಿ ಅವನನ್ನು ಸಂಶಯ ಪಡ್ತಾಳೋ ಏನೋ?
ನನ್ನ ಗಂಡನ ಮುಂದೆ ಇವನೆಲ್ಲ ಏನೇನೂ ಅಲ್ಲ, ನಾನ್ಯಾಕೆ ಸಂಶಯಪಡಬೇಕು ಅಂತ ಅತ್ತೆಯ ಮುಖದ ಭಾವನೆ ಬದಲಾಯಿತು. ನಾನು ಈ ತಮಾಷೆ ಕೇಳಿ ಜೋರಾಗಿ ನಕ್ಕೆ. ಆಗ ಅತ್ತೆ ಅಂದ್ರು, ಮಗನೇ ಅವನು ಪೂರ್ತಿ ಸೋತ್ ಹೋದ, ಅವನಿಗೆ ನೋಡೋಕೆ ಮಾತ್ರ ಚಂದ ಇತ್ತು ಅಷ್ಟೇ. ಇನ್ನು ಸಣ್ಣ ವಯಸ್ಸಿನಲ್ಲೇ ನಾನು ಅವನ ಕೈ ಹಿಡಿದು ನೋಡಿದ್ದರೆ ಅವತ್ತೇ ನನಗೆ ಸತ್ಯ ಗೊತ್ತಾಗ್ತಾ ಇತ್ತು. ಇಷ್ಟು ವರ್ಷಗಳ ಕಾಲ ನಾನು ಕನಸಿನಲ್ಲಿ ಅವನನ್ನು ನೆನಪಿಸಿಕೊಳ್ಳುತ್ತಾ ಇರಲಿಲ್ಲ ಅಂದ್ರು. ಅದನ್ನು ಕೇಳಿ ನನಗೆ ನಗು ಬಂತು. ನಾನು ಮತ್ತೆ ಜೋರಾಗಿ ನಕ್ಕೆ. ಓಹೋ, ನನ್ನ ಬೇಜಾರನ್ನು ಕೇಳಿ ನೀನು ನನ್ನನ್ನು ನೋಡಿ ನಗ್ತಿದ್ದೀಯಾ ಅಂದ್ರು. ಹಾಗಾದ್ರೆ ಅತ್ತೆ ಇನ್ಮೇಲೆ ಅವನನ್ನು ನೋಡಲ್ವಾ? ನಾನು ಅವನನ್ನು ನೋಡಲ್ಲ, ಯಾರನ್ನೂ ನೋಡಲ್ಲ ಅಂತ ಅತ್ತೆಯ ಮುಖ ಸಣ್ಣದಾಯ್ತು. ಏನೇ ಆದ್ರೂ ರಾತ್ರಿ ಆದ ಮೇಲೆ ಅತ್ತೆ ಅಂದ್ರು, ಮಗನೇ ನಾನು ನಿನ್ನ ಕೋಣೆಗೆ ಬರ್ತೀನಿ, ನನಗೆ ಇದರ ಬಗ್ಗೆ ತುಂಬಾ ಮಾತಾಡಬೇಕು ಅಂದ್ರು. ಬನ್ನಿ ಅತ್ತೆ ಅಂದೆ. ಆದ್ರೆ ಬಂದ ಮೇಲೆ ಅತ್ತೆ ಮಾತಾಡಿದ್ದು ನಿರಾಶೆಯ ಬಗ್ಗೆ. ಮಗನೇ ಅಂದುಕೊಂಡಿದ್ದು ಸಿಗದೆ ಹೋದರೆ ನನಗೆ ತುಂಬಾ ಬೇಜಾರಾಗುತ್ತೆ ಅಂದ್ರು. ಅದಕ್ಕೆ ಈಗ ಮಧ್ಯರಾತ್ರಿಯಲ್ಲಿ ಏನು ಮಾಡೋಕೆ ಆಗುತ್ತೆ ಅತ್ತೆ, ಅದನ್ನ ಮತ್ತೆ ಮಾಡೋಕೆ ಆಗುತ್ತಾ ಅಂದೆ. ಆಗ ಅತ್ತೆ ಅಂದ್ರು, ಬದಲಿಗೆ ಏನಾದರೂ ಸಿಗದೆ ಹೋದರೆ ನನಗೆ ತುಂಬಾ ತೊಂದರೆ ಆಗುತ್ತೆ. ಬದಲಿಗೆ ಈಗ ಇಲ್ಲಿ ಏನಿದೆ ಅತ್ತೆ ಅಂದಿದ್ದಕ್ಕೆ ಅತ್ತೆ ಅಂದ್ರು, ಬದಲಿಗೆ ಇದೆಯಲ್ಲ, ಕೆಲವು ಸಲ ಹುಡುಕಿದ ಮರಕ್ಕಿಂತ ದೊಡ್ಡ ಬಳ್ಳಿ ಕಾಲಿಗೆ ಸುತ್ತಿಕೊಂಡರೆ ಹೇಗೆ ಅಂದ್ರು. ಅತ್ತೆ ತಮಾಷೆ ಮಿತಿ ಮೀರುತ್ತಿದೆ ಅಂದೆ. ತಮಾಷೆ ಅಲ್ಲ ಮಗನೇ, ನನಗೆ ಇವತ್ತು ರಾತ್ರಿ ನನ್ನ ವರ್ಷಗಳ ಎಲ್ಲಾ ಸೋಲುಗಳನ್ನು ಇಲ್ಲಿಯೇ ಮರೆತು ಬಿಡಬೇಕು. ಅತ್ತೆ ಬೇಡ ಅಂದೆ. ಬೇಕು, ನಿನಗೆ ಈಗ ನನ್ನ ನಿಜವಾದ ಮನಸ್ಸು ಅರ್ಥ ಆಗಿರಬಹುದು. ಇಲ್ಲಿಯೂ ನನಗೆ ನಿರಾಶೆಯೇ ಸಿಕ್ಕರೆ ನಾನು ಎಲ್ಲವನ್ನೂ ಸಹಿಸಿಕೊಳ್ತೀನಿ, ನೋಡೋಣ ಮಗನೇ ಅಂದ್ರು. ಬೇಡ ಬೇಡ ಅಂದಾಗ ಬೇಕು ಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ, ಇನ್ಮೇಲೆ ನಾನು ಹಿಂದೆ ಸರಿಯಲ್ಲ ಅಂತ ಅತ್ತೆ ಜೋರಾಗಿ ಮುಂದೆ ಬಂದರು. ನಿಧಿ ಹುಡುಕುವ ಬೇಟೆಗಾರನಂತೆ ತುಂಬಾ ಉತ್ಸಾಹದಿಂದ ಇದ್ದರು ಅವರು. ಸಿಕ್ಕಿದ ನಿಧಿಯನ್ನು ನೋಡಿ ಅವರು ಮೇಲಕ್ಕೆ ಮುಖ ಮಾಡಿ ಹೇಳಿದರು, ನನ್ನ ಸೋಲುಗಳು ಇಲ್ಲಿಗೆ ಮುಗಿದವು, ಇನ್ಮೇಲೆ ನನಗೆ ಸೋಲಿಲ್ಲ, ಬರೀ ಗೆಲುವು ಅಂದ್ರು. ನನ್ನ ಯಾವುದೇ ವಿರೋಧಕ್ಕೂ ಅಲ್ಲಿ ಬೆಲೆ ಇರಲಿಲ್ಲ. ಗಂಡಸರಿಗೆ ಕೆಲವು ಸಲ ಯಾವುದಕ್ಕೂ ಬೇಡ ಅಂತ ಹೇಳೋಕೆ ಆಗಲ್ಲ ಅಲ್ವಾ, ಹಾಗೆ ನಾನು ಕೂಡ ಅದರಲ್ಲಿ ಸಿಲುಕಿಕೊಂಡೆ. ಎಲ್ಲವನ್ನೂ ನಾನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀನಿ ಮೇಡನ್. ನನ್ನ ಕತೆ ಕೇಳಿ ನಿಮ್ಗೆ ಏನನಿಸುತ್ತೆ ಅಂತ ಕೇಳಿದ್ದಾರೆ. ಆದ್ರೆ ಇಂಥ ನೂರಾರು ಕತೆಗಳನ್ನು ಓದಿ ನನಗೆ ಏನ್ ಅನಿಸಬೇಕು? ಆದ್ರೂ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಅಷ್ಟೇ ಅಲ್ವಾ? ಏನೇ ಆದ್ರೂ ಬೇರೆ ಪ್ರಶ್ನೆಗಳು ಏನೂ ಇಲ್ಲದಿದ್ದರಿಂದ ನಾವು ಹೆಚ್ಚು ಮಾತಾಡೋ ಅಗತ್ಯ ಇಲ್ಲ.